ಇತ್ತೀಚೆಗೆ ಮೋದಿ ಅವರು ಅಸ್ಸಾಂ ರಾಜ್ಯದ ಒಂದು ಪ್ರವಾಸವನ್ನ ಮಾಡಿರ್ತಾರೆ. ಏನಕ್ಕಂತಂದ್ರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಉದ್ಘಾಟನೆ ಮಾಡೋದ್ರ ಉದ್ದೇಶದಿಂದ ಅಸ್ಸಾಂಗೆ ಭೇಟಿಯನ್ನ ನೀಡಿರ್ತಾರೆ. ಅಂಡ್ ಅಸ್ಸಾಂನಲ್ಲಿ ಪ್ರಯಾಣ ಮಾಡಿದಂತಹ ನಮ್ಮ ಇಂಡಿಯನ್ ಏರ್ ಫೋರ್ಸ್ ನ ವಿಶೇಷ ವಿಮಾನದಲ್ಲಿ ತೆರಳಿರ್ತಕ್ಕಂತಹ ಮೋದಿ ಅವರು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗೋದ್ರ ಬದಲಿಗೆ ಒಂದು ಹೈವೇ ನಲ್ಲಿ ಒಂದು ರನ್ವೇ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅವರ ವಿಶೇಷ ವಿಮಾನ ಅನ್ನೋದು ಲ್ಯಾಂಡ್ ಆಗುತ್ತೆ. ಈ ಒಂದು ದೃಶ್ಯ ಇಡೀ ದೇಶದ ಗಮನವನ್ನ ಸೆಳೆಯುತ್ತೆ. ಇಷ್ಟಕ್ಕೂ ಏನಕ್ಕೆ ಒಂದು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ಬೇಕಾಗಿರ್ತಕ್ಕಂಥ ಒಂದು ವಿಮಾನ ಈ ಒಂದು ಹೈವೇ ಮೇಲೆ ಲ್ಯಾಂಡ್ ಆಯಿತು, ಇಷ್ಟಕ್ಕೂ ಯಾರಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಇಷ್ಟಕ್ಕೂ ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೋದಿಯವರು ಅಸ್ಸಾಂನ ಭೇಟಿಯ ಉದ್ದೇಶಗಳು ಏನಾಗಿರುತ್ತೆ ಅಂತಂದ್ರೆ ಈಶಾನ್ಯ ಭಾರತದ ಏನು ಮುಖ್ಯ ಅಭಿವೃದ್ಧಿ ಯೋಜನೆಗಳಾಗಿರ್ತಕ್ಕಂತಹ ಈಗ ರಸ್ತೆ, ರೈಲು, ಸೇತುವೆ ಈ ಉದ್ಘಾಟನೆ, ಗಡಿಭಾಗದ ಮೂಲ ಸೌಕರ್ಯವನ್ನ ಬಲಪಡಿಸಬೇಕು ಅನ್ನೋ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಅಂಡ್ ಭಾರತದ ಒಂದು ತಂತ್ರಜ್ಞಾನ ದೃಷ್ಟಿಯಿಂದ ಪ್ರಮುಖ ರಾಜ್ಯ ಕೂಡ ಈ ಒಂದು ಅಸ್ಸಾಂ ಆಗಿರ್ತದೆ. ಸೊ ಈ ಒಂದು ಉದ್ದೇಶದಿಂದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷ ಘಟನೆ ಅನ್ನೋದು ನಡೆದಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಏನು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಕ್ಕಂತಹ ಒಂದು ಏನು ವಿಮಾನ ಆಗ್ಬೇಕಾಗಿರೋದು ಒಂದು ಹೆದ್ದಾರಿಯಲ್ಲಿ ಲ್ಯಾಂಡಿಂಗ್ ಅನ್ನೋದು ಆಗಿರುತ್ತೆ. ಏನಕ್ಕೆ ಈ ರೀತಿ ಆಯ್ತು ಅಂತಂದ್ರೆ ಒಂದು ಹೆದ್ದಾರಿಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ರನ್ವೇ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಟೆಂಪರರಿ 4 ಕಿಲೋಮೀಟರ್ ಉದ್ದದ ಒಂದು ರನ್ವೇ ಅನ್ನ. ಏನಕ್ಕಂತಂದ್ರೆ ಇಫ್ ಇನ್ ಕೇಸ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಗಳಲ್ಲಿ ಈಗ ಏರ್ಪೋರ್ಟ್ಸ್ ಏನಾದ್ರು ಆಕ್ಯುಪೈ ಆಗಿದ್ರೆ ಅಂತ ಟೈಮಲ್ಲಿ ಇಲ್ಲಿ ಲ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಅಭಿವೃದ್ಧಿಯನ್ನ ಪಡಿಸಿರ್ತಾರೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದು ಒಂದು ಗಡಿ ಪ್ರದೇಶ ಏನು ಗಡಿ ರಾಜ್ಯ ಆಗಿರೋದ್ರಿಂದ ಒಂದು ಈಗೇನು ಲ್ಯಾಂಡ್ ಆಗಿದ್ರೆ ಆ ಲ್ಯಾಂಡ್ ಆಗಿರೋದ್ರಿಂದ 300 ಕಿಲೋಮೀಟರ್ ಪಕ್ಕದಲ್ಲಿ ಏನು ಚೀನಾದ ಒಂದು ಗಡಿ ಕೂಡ ಇರೋದ್ರಿಂದ ಅದಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಬೇಕು ಅಂಡ್ ನಮ್ಮ ಏರ್ ಫೋರ್ಸ್ ನ ತಾಕತ್ತೇನು ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಲ್ಯಾಂಡಿಂಗ್ ಅನ್ನ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಮೋಟೋ ಏನು ಅಂತ ಇನ್ನೂ ಡೀಪ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ಇಫ್ ಇನ್ ಕೇಸ್ ಯುದ್ಧದ ಪರಿಸ್ಥಿತಿಗಳಲ್ಲಿ ಏನಾದ್ರು ಏರ್ ಬೇಸ್ಗೆ ಏನಾದ್ರು ಹಾನಿ ಆಗಿದೆ ಅಂತಂದ್ರೆ ಇಫ್ ಇನ್ ಕೇಸ್ ಪಕ್ಕದಲ್ಲೇ ಏನು ಚೀನಾ ಗಡಿ ಇರೋದ್ರಿಂದ ವೇಗವಾಗಿ ಪ್ರತಿಕ್ರಿಯೆಯನ್ನ ನೀಡಬೇಕು. ಈಗ ರನ್ವೇ ಬೇಕಾಗಿರ್ತದೆ ನಮ್ಗೆ. ಇಫ್ ಇನ್ ಕೇಸ್ ಏರ್ವೇಸ್ ಏನಾದ್ರು ಏನು ನಾಶ ಮಾಡಿರ್ತಾರೆ ಅನ್ಕೊಳ್ಳಿ, ಇಲ್ಲ ಅಂತಂದ್ರೆ ಆ ಏರ್ ಬೇಸ್ ಅಲ್ಲಿ ಆಲ್ರೆಡಿ ಬೇರೆ ಆಪರೇಷನ್ಗಳು ನಡೀತಾ ಇದೆ, ಬೇರೆ ಆಲ್ಟರ್ನೇಟಿವ್ ಬೇಕು ಅಂತಂದ್ರೆ ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೊಂದು ಡ್ಯುಯಲ್ ಪರ್ಪಸ್ ಆಗಿರ್ತದೆ. ಏನಂತಂದ್ರೆ ಈಗ ರಸ್ತೆಯಾಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅವಾಗ ನಾವು ರನ್ವೇ ಆಗಿ ಕೂಡ ಏನು ಇದನ್ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹೈವೇ ಏನಿದೆ ಇದನ್ನ ರನ್ವೇ ಆಗಿ ಕೂಡ ಬದಲಾವಣೆ ಮಾಡ್ಕೋಬಹುದು. ಅದೇ ರೀತಿ ರಸ್ತೆಯಾಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಡ್ಯುಯಲ್ ಪರ್ಪಸ್ ಇರ್ತದೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕಾಗಿರೋದು, ಈಗ ಏನು ವಿಮಾನ ಅನ್ನೋದು ಹೈವೇ ಮೇಲೆ ಲ್ಯಾಂಡ್ ಆಗಿದೆ, ಇದು ಒಂದು ಡೆಮೋಗೋಸ್ಕರ ಮಾಡಿರೋದು ಅಲ್ಲ. ಭಾರತದ ತನ್ನ ಶಕ್ತಿಯನ್ನ ಮತ್ತು ಸಿದ್ಧತೆಯನ್ನ ಇಡೀ ಜಗತ್ತಿಗೆ ತೋರಿಸುವ ಒಂದು ಪ್ರಯತ್ನ ಕೂಡ ಇದು ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಏನು ಭಾರತದ ಶಕ್ತಿ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕಾಗಿದೆ. ಎಸ್ಪೆಷಲಿ ಪಕ್ಕದಲ್ಲಿರ್ತಕ್ಕಂಥ ಚೀನಾಗೆ ಗೊತ್ತಾಗಬೇಕಾಗಿದೆ. ನಾವು ಯಾವ ತರ ಸಿದ್ಧರಾಗಿದ್ದೀವಿ. ಇಫ್ ಇನ್ ಕೇಸ್ ಭಾರತ ಶಾಂತಿ ಒಂದನ್ನೇ ಬಯಸೋದಲ್ಲ, ಇಫ್ ಇನ್ ಕೇಸ್ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರೆ ಸೊ ನಾವು ಎದುರುತ್ತರವನ್ನು ಕೊಡೋದಕ್ಕೆ ಎಲ್ಲಾ ರೀತಿಯ ತಯಾರಾಗಿದ್ದೀವಿ ಅಂತ ಕೊಡೋದ್ರ ಸ್ಪಷ್ಟ ಸಂದೇಶ ಕೂಡ ಇದು ಅಂತ ಹೇಳ್ಬೋದು. ಮತ್ತೆ ಈ ರೀತಿ ಹೈವೇ ಮೇಲೆ ಏನು ರನ್ವೇ ರೀತಿ ಮಾಡಿರೋದು ಬೇರೆ ಕಡೆ ಎಲ್ಲೂ ಹಾಗೆ ಇಲ್ವಾ ಅಂತ ನಾವು ನೋಡೋದಾದ್ರೆ ಇದಕ್ಕೂ ಬಿಫೋರ್ ಕೂಡ 2 ರಾಜ್ಯಗಳಲ್ಲಿ ಈ ರೀತಿ ಮಾಡಿದ್ದಾರೆ. ಎಲ್ಲಂತಂದ್ರೆ ಉತ್ತರ ಪ್ರದೇಶ ಮತ್ತೆ ರಾಜಸ್ಥಾನಲ್ಲಿ ಕೂಡ ಆಗಿದೆ. ಉತ್ತರ ಪ್ರದೇಶದ ಎಕ್ಸ್ಪ್ರೇ ವೇ ಮೇಲೆ ಒಂದ್ಸಲ ಆಗಿದ್ರೆ ಮತ್ತೆ ರಾಜಸ್ಥಾನದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಮಾಡಿದ್ದಾರೆ. ಇದು 3ನೇದು ಅಸ್ಸಾಂನಲ್ಲಿ ಈಗ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಇನ್ನು ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಮೋದಿಯವರ ಈ ಭೇಟಿ ಅಸ್ಸಾಂಗೆ ಏನಿದೆ ಕಳೆದ 3 ತಿಂಗಳಲ್ಲಿ ಇದೆ 3ನೇ ಭೇಟಿ ಅಂತಾನೆ ಹೇಳಬಹುದು. ಇಷ್ಟು ಏನಕ್ಕೆ ಮತ್ತೆ ಮತ್ತೆ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಸ್ಸಾಂನಲ್ಲಿ ಎಲೆಕ್ಷನ್ ಕೂಡ ಬರ್ತಾ ಇದೆ, ಮತ ಭೇಟಿಗೂ ಕೂಡ ಅಂತಾನೆ ಹೇಳ್ಬೋದು. ಅದಲ್ಲದೆ ಈಗ ಏನು ಮತ್ತೆ ಎಲೆಕ್ಷನ್ ಬರೋದ್ರಿಂದ ಕೆಲವಷ್ಟು ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನ ಅಭಿವೃದ್ಧಿಗಳ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಏನು ಎಲೆಕ್ಷನ್ ಅಲ್ಲಿ ತಮ್ಮ ಪಕ್ಷಕ್ಕೆ ಮತವನ್ನ ತಗೋಬೇಕು ಜನರಿಂದ ಅನ್ನೋ ಉದ್ದೇಶದಿಂದ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಮೋದಿಯವರ ಏನು ವಿಶೇಷ ವಿಮಾನ ಅಲ್ಲಿ ಹೈವೇ ಮೇಲೆ ಲ್ಯಾಂಡಿಂಗ್ ಆಗಿರೋದ್ರ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.